ಹಾಯ್ ಎಲ್ಲರಿಗೂ ನಮಸ್ಕಾರ. ವೆಲ್ಕಮ್ ಬ್ಯಾಕ್ ಟು ಫ್ಲೇವರ್ ಫ್ರೆಂಡ್ ಯೂಟ್ಯೂಬ್ ಚಾನಲ್. ಇವತ್ತು ಸ್ಪ್ರೌಟ್ ಸಾಂಬಾರು, ಮೊಳಕೆ ಕಟ್ಟಿದ ಸಾಂಬಾರು ಹೇಗೆ ಮಾಡೋದು ಇನ್ ಸಿಂಪಲ್ ಮೆಥಡ್ ಮತ್ತು ಅದ್ರ ಬಗ್ಗೆ ಒಂದು ಸ್ವಲ್ಪ ನ್ಯೂಟ್ರಿಷನಲ್ ವ್ಯಾಲ್ಯೂ ಆ್ಯಂಡ್ ಹೆಲ್ತ್ ಬೆನಿಫಿಟ್ ಬಗ್ಗೆ ಮಾಹಿತಿ ತಿಳ್ಕೊಳ್ಳೋಣ. ನಾನು ಆರ್ಸ್ ಗ್ರಾಮ್ ಮತ್ತು ಪೀಸ್ ಕಾಂಬಿನೇಷನಲ್ಲಿ ಸ್ಪ್ರೌಟ್ಸ್ ಮಾಡಿಕೊಂಡು ಸಾಂಬಾರು ಮಾಡ್ತಾಯಿದ್ದೀನಿ. ಯೂಶ್ವಲಿ ಬೇರೆ ಬೇರೆ ರೀತಿಯಲ್ಲೂ ಕಾಂಬಿನೇಷನ್ ಮಾಡ್ಕೊಂಡು ಸ್ಪ್ರೌಟ್ಸ್ ಮಾಡಿಕೊಂಡು ಸಾಂಬಾರು ಮಾಡ್ತಾರೆ. ಫಾರ್ ಎಕ್ಸಾಂಪಲ್ ಆರ್ಸ್ ಗ್ರಾಮ್ ಮತ್ತು ಗ್ರೀನ್ ಗ್ರಾಮ್. ಆಫ್ಟರ್ ಸ್ಪ್ರೌಟಿಂಗ್ ಆರ್ಸ್ ಗ್ರಾಮಲ್ಲಿ ಐ ಪ್ರೋಟೀನ್ ರಿಚ್ ಇರುತ್ತೆ, ಐ ಇನ್ ಕ್ಯಾಲ್ಶಿಯಮ್, ಲೋ ಫ್ಯಾಟ್, ಫುಲ್ ಆಫ್ ಆ್ಯಂಟಿ ಆಕ್ಸಿಡೆಂಟ್ ಇರುತ್ತೆ. ಇದರಲ್ಲಿ ಹೆಲ್ತ್ ಬೆನಿಫಿಟ್ ಬಂದುಬಿಟ್ಟು ಇನ್ಸುಲಿನ್ ರೆಸಿಸ್ಟೆನ್ಸು, ಬೆಟರ್ ಕಂಟ್ರೋಲ್ ಆಫ್ ಬ್ಲಡ್ ಶುಗರು, ಕೋಲ್ಡು, ಥ್ರೋಟ್ ಇನ್ಫೆಕ್ಷನ್ನು, ಯೂರಿನರಿ ಇನ್ಫೆಕ್ಷನ್ನು ಮತ್ತು ಯೂರಿನರಿ ಸ್ಟೋನ್ಸ್, ಅಸ್ತಮಾ, ಒಬೆಸಿಟಿ ಎಲ್ಲದಕ್ಕೂ ಒಳ್ಳೆಯದು. ಮತ್ತು ಇದರಲ್ಲಿ ಫುಲ್ ಆಫ್ ಆ್ಯಂಟಿ ಆಕ್ಸಿಡೆಂಟ್ ಇದೆ ಅಂತ ಹೇಳಿದ್ನಲ್ವ, ಅದರಲ್ಲಿ ಆ್ಯಂಟಿ ಆಕ್ಸಿಡೆಂಟ್ ಕಾಂಪೌಂಡ್ಸ್ ಏನಪ್ಪ ಅಂದರೆ ಫೈಟಿಕ್ ಆ್ಯಸಿಡು, ಫಿನಾಲಿಕ್ ಕಾಂಪೌಂಡ್ಸು ಇರುತ್ತೆ. ಮತ್ತು ಇದು ಡೈಟರಿ ಫೈಬರ್ ರಿಚ್ ಇರೋದ್ರಿಂದ ಸೊ ಇಟ್ ಈಸ್ ಈಸಿ ಫಾರ್ ಡೈಜೆಷನ್. ಪೀಸ್ ನ್ಯೂಟ್ರಿಷನಲ್ ವ್ಯಾಲ್ಯೂ ಬಂದುಬಿಟ್ಟು ರಿಚ್ ಇನ್ ವಿಟಮಿನ್ಸ್ ಲೈಕ್ ಎ, ಸಿ, ಇ ಆ್ಯಂಡ್ ಕೆ. ಮತ್ತು ಇದರಲ್ಲಿ ಮಿನರಲ್ಸ್ ಲೈಕ್ ಐರನ್, ಪೊಟ್ಯಾಷಿಯಮ್, ಮೆಗ್ನೀಷಿಯಮ್ ತುಂಬ ಚೆನ್ನಾಗಿರುತ್ತೆ. ಇಟ್ ಈಸ್ ಪ್ರೊವೈಡ್ ಗುಡ್ ಡಯಟರಿ ಫೈಬರ್ಸ್. ಮತ್ತು ಇದು ಅಷ್ಟೇ ಪ್ರೋಟೀನ್ ತುಂಬ ರಿಚ್ ಇರುತ್ತೆ. ಇದರಲ್ಲಿ ಅಷ್ಟೇ ಆ್ಯಂಟಿ ಆಕ್ಸಿಡೆಂಟ್ ಕಾಂಪೌಂಡ್ಸು ತುಂಬಾ ರಿಚ್ ಇದೆ. ಇದರಲ್ಲಿ ಹೆಲ್ತ್ ಬೆನಿಫಿಟ್ಸ್ ಬಂದು ಮೇಂಟೈನ್ ಬೋನ್ ಆ್ಯಂಡ್ ಟೀತ್ ಮತ್ತು ಪ್ರಾಪರ್ ಇಮ್ಯೂನ್ ಸಿಸ್ಟಮ್ ಫಂಕ್ಷನಿಂಗ್ ಮಾಡೋದಕ್ಕೆ ಹೆಲ್ಪ್ ಮಾಡುತ್ತೆ. ಅಬ್ಸರ್ಪ್ಷನ್ ಆಫ್ ಐರನನ್ನು ತಗೊಳ್ಳೋಕ್ಕೆ ಹೆಲ್ಪ್ ಮಾಡುತ್ತೆ. ಮತ್ತು ಊನ್ಸ್ ರಿಪೇರಿಂಗ್ ಅಂದರೆ ಏನಾದರೂ ನಮ್ಮ ಬಾಡಿಯಲ್ಲಿ ಒಂದು ಚಿಕ್ಕ ಗಾಯ ಆದರೆ ಇದು ಬೇಗ ಓನ್ ರಿಕವರಿ ಆಗೋದಕ್ಕೆ ಹೆಲ್ಪ್ ಮಾಡುತ್ತೆ. ಆ್ಯಂಟಿ ಆಕ್ಸಿಡೆಂಟ್ ಪ್ರಾಪರ್ಟಿ ತುಂಬ ರಿಚ್ ಇದೆ ಅಂತ ಹೇಳಿದೆ ಅಲ್ವಾ ಆರ್ಸ್ ಗ್ರಾಮ್ ಮತ್ತು ಪೀಸಲ್ಲಿ. ಫಸ್ಟ್ ಆಫ್ ಆಲ್ ನಾವು ಆ್ಯಂಟಿ ಆಕ್ಸಿಡೆಂಟ್ ಅಂತ ಅಂದರೆ ಏನು ಅಂತ ತಿಳ್ಕೊಳ್ಳೋಣ. ಆ್ಯಂಟಿ ಆಕ್ಸಿಡೆಂಟ್ ಅಂತಂದರೆ ಅದೊಂದು ಕಾಂಪೌಂಡ್, ಅದು ಇನ್ಹಿಬಿಟ್ ಆಕ್ಸಿಡೇಷನ್, ಕೆಮಿಕಲ್ ರಿಯಾಕ್ಷನ್ ಮತ್ತು ಫ್ರೀ ರಾಡಿಕಲ್ ಫಾರ್ಮೇಷನ್ ಆಗೋದನ್ನು ನಮ್ಮ ಬಾಡಿಯೆಲ್ಲ ಕಂಟ್ರೋಲ್ ಮಾಡುತ್ತೆ. ಫಸ್ಟ್ ಆಫ್ ಆಲ್ ವಾಟ್ ಈಸ್ ಮೀನ್ ಬೈ ಫ್ರೀ ರ್ಯಾಡಿಕಲ್ಸ್? ಫ್ರೀ ರ್ಯಾಡಿಕಲ್ಸ್ ಅಂದರೆ ಅದೊಂದು ಅನ್ಪೇರ್ಡ್ ಎಲೆಕ್ಟ್ರಾನನ್ನು ಫಾರ್ಮೇಷನ್ ಆಗುತ್ತೆ. ಈ ಅನ್ಪೇರ್ಡ್ ಎಲೆಕ್ಟ್ರಾನ್ ಫಾರ್ಮೇಷನ್ ಆಗೋದ್ರಿಂದ ನಮ್ಮ ಬಾಡಿಯಲ್ಲಿ ಸೆಲ್ ಡ್ಯಾಮೇಜ್ ಆಗುತ್ತೆ ಮತ್ತು DNA ಡ್ಯಾಮೇಜ್ ಆಗುತ್ತೆ. ಇದರಿಂದ ನಮಗೆ ತುಂಬ ಡಿಸೀಸಸ್ ಬರೋ ಚಾನ್ಸಸ್ ಇರುತ್ತೆ. ಫಾರ್ ಎಕ್ಸಾಂಪಲ್ ಕ್ಯಾನ್ಸರ್, ಹಾರ್ಟ್ ರಿಲೇಟೆಡ್ ಡಿಸೀಸಸ್, ಸ್ಟ್ರೋಕ್ಸ್ ಎಕ್ಸೆಟ್ರಾ. ಇದನ್ನು ನಾವು ಕಂಟ್ರೋಲ್ ಮಾಡಬೇಕಂದ್ರೆ ಆ್ಯಂಟಿ ಆಕ್ಸಿಡೆಂಟ್ ಪ್ರಾಪರ್ಟೀಸ್ ರಿಚ್ ಇರೋ ಒಂದು ಫುಡ್ಡನ್ನು ನಾವು ತಿನ್ನಬೇಕಾಗುತ್ತೆ. ಈ ಥರ ನಮ್ಮ ಡೈಲಿ ಡಯಟಲ್ಲಿ ನಾವು ಆ್ಯಂಟಿ ಆಕ್ಸಿಡೆಂಟ್ ಪ್ರಾಪರ್ಟಿ ರಿಚ್ ಇರೋ ಫುಡ್ ತಿನ್ನೋದ್ರಿಂದ ನಮ್ಮ ಬಾಡಿಯಲ್ಲಿ ಅನ್ಪೇರ್ಡ್ ಎಲೆಕ್ಟ್ರಾನ್ ಫಾರ್ಮೇಷನ್ ಆಗಲಿ, ಕೆಮಿಕಲ್ ರಿಯಾಕ್ಷನ್ ಆಗಲಿ, ಆಕ್ಸಿಡೇಷನ್ ಆಗಲಿ ಮಾಡಿರೋ ಈ ಒಂದು ಪ್ರೋಸೆಸ್ಸನ್ನು ಅದು ಇನ್ಹಿಬಿಟ್ ಕಂಟ್ರೋಲ್ ಮಾಡಿ ಪೇರ್ಡ್ ಎಲೆಕ್ಟ್ರಾನ್ ಆಗಿ ಮಾಡಿ ನಮ್ಮ ಬಾಡಿ ರೀಜನರೇಟ್ ಮಾಡೋದಕ್ಕೆ ತುಂಬ ಹೆಲ್ಪ್ ಮಾಡುತ್ತೆ. ನಿಮ್ಮ ಡೈಲಿ ಮೀಲಲ್ಲಿ ಸ್ವಲ್ಪ ಆ್ಯಂಟಿ ಆಕ್ಸಿಡೆಂಟ್ ರಿಚ್ ಇರೋ ಫುಡ್ಡನ್ನು ತಗೊಳ್ಳಿ. ಫಾರ್ ಎಕ್ಸಾಂಪಲ್ ಆ್ಯಂಟಿ ಆಕ್ಸಿಡೆಂಟ್ ರಿಚ್ ಇರೋ ಫುಡ್ ಯಾವುದಂದರೆ ವಿಟಮಿನ್ ಸಿ ಮತ್ತು ವಿಟಮಿನ್ ಇ, ಕ್ಯಾರೋಟಿನಾಯ್ಡ್ ಮತ್ತು ಬೀಟಾ ಕ್ಯಾರೋಟಿನಾಯ್ಡ್ಸ್ ರಿಚ್ ಇರೋ ಒಂದು ಫ್ರೂಟ್ಸ್ ಆ್ಯಂಡ್ ವೆಜಿಟೇಬಲ್ಸ್ನ ಕನ್ಸ್ಯೂಮ್ ಮಾಡಿ. ಥ್ಯಾಂಕ್ ಯು ಸೋ ಮಚ್. ಥ್ಯಾಂಕ್ಸ್ ಫಾರ್ ವಾಚಿಂಗ್. ಪ್ಲೀಸ್ ಕೀಪ್ ವಾಚಿಂಗ್ ಫಾರ್ ಮೋರ್ ಅಪ್ಡೇಟ್ಸ್. ಥ್ಯಾಂಕ್ ಯು. ಹ್ಯಾವ್ ಎ ನೈಸ್ ಡೇ. ಬೈ ಬಾಯ್.